ರನ್ನ ವೈಭವ ಮುಧೋಳದಲ್ಲಿ ಬಹಳಷ್ಟು ಕಳೆಗಟ್ಟಿದೆ. ಈಗಾಗಲೇ ಏನಂತ ಹೇಳಿದ್ರೆ ರನ್ನ ಬೆಳಗಲಿಯಲ್ಲಿ ನಿನ್ನೆಯ ದಿನ ಅದ್ದೂರಿ ಸಂಭ್ರಮ ನಡೆದು ಇವತ್ತು ಮುಧೋಳದಲ್ಲಿ ರನ್ನ ವೈಭವ ಬಹಳಷ್ಟು ಸಂಭ್ರಮದಿಂದ ನಡೀತಾ ಇದೆ. ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಂದ ಹಿಡ್ಕೊಂಡು ಇನ್ನೇನು ರನ್ನ ಕ್ರೀಡಾಂಗಣದ ತನಕ ಬಹಳಷ್ಟು ಮೆರವಣಿಗೆ ನಡೀತಾ ಇದೆ. ಇದರಲ್ಲಿ ಬಹಳಷ್ಟು ಕಲಾ ತಂಡಗಳು ಕೂಡ ಭಾಗಿಯಾಗಿದೆ. ಅದು ಹೆಜ್ಜೆ ಮೇಳಗಳಾಗಿರಬಹುದು, ಡೊಳ್ಳು ಕುಣಿತಗಳಾಗಿರಬಹುದು, ಇನ್ನು ಬೊಂಬೆ ವೇಷಧಾರಗಳಾಗಿರ್ಬೋದು, ಬಹಳಷ್ಟು ಜನ ಬಂದಿದ್ದಾರೆ. ಬಹಳಷ್ಟು ಬಿಗಿ ಬಂದೋಬಸ್ತಲ್ಲಿ ಕೂಡ ಈಗ ಈ ಒಂದು ಏನು ಸಂಭ್ರಮ ನಡೀತಾ ಇದೆ. ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹಿಡ್ಕೊಂಡು ಕ್ರೀಡಾಂಗಣದವರೆಗೂ ಕೂಡ ದಾರಿಯುದ್ದಕ್ಕೂ ಕೂಡ ಹಲವಾರು ವಾದ್ಯ ಮೇಳಗಳು ತಂಡಗಳು ಭಾಗಿಯಾಗಿದೆ. ಏನಂತ ಹೇಳಿದ್ರೆ ಆನೆಗಳು ಕೂಡ ನೀವು ನೋಡಿರ್ಬೋದು. ಈಗಷ್ಟೇ ಬೃಹತ್ ಆನೆಗಳಾಗಿರ್ಬೋದು ಮತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇಲ್ಲಿ ತಂಡಗಳು ಆಗಮಿಸಿದೆ. ಅಂದರೆ ಮಡಿಕೇರಿಯಿಂದ ಕೂಡ ಅಂದರೆ ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯಿಂದ ಕೂಡ ಅಲ್ಲಿಯ ವಿಶಿಷ್ಟ ನೃತ್ಯಗಳನ್ನ ಮಾಡೋದಾಗಿರ್ಬೋದು, ಲಂಬಾಣಿ ನೃತ್ಯ ಆಗಿರಬಹುದು, ಡೊಳ್ಳು ಕುಣಿತ ಆಗಿರ್ಬೋದು, ಕರಡಿ ಮಜ್ಜಲ್ ಆಗಿರಬಹುದು, ಬೃಹತ್ ವೀರಗಾಸೆ, ಇಂತಹ ಹಲವಾರು ಸಾಂಸ್ಕೃತಿಕ ಕಲರವ ಇದೀಗ ಮುಧೋಳದಲ್ಲಿ ಮನೆ ಮಾಡಿದೆ. ಇನ್ನು ಬೃಹತ್ ಸಂಖ್ಯೆಯಲ್ಲಿ ಜನಪ್ರತಿನಿಧಿಗಳಾಗಿರ್ಬೋದು, ಮುಧೋಳದ ಜನತೆ ಸಾರ್ವಜನಿಕರು ಕೂಡ ಇದನ್ನು ವೀಕ್ಷಣೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಇನ್ನೇಂತ ಹೇಳಿದ್ರೆ ನಗರದಲ್ಲಿ ಯಾವುದೇ ವಾಹನಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಎಲ್ಲ ರೀತಿಯಲ್ಲಿ ಬೈಪಾಸ್ನಿಂದ ಹೋಗುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಅಚ್ಚುಕಟ್ಟಾಗಿ ಈ ಒಂದು ಸಂಭ್ರಮ ನಡೀತಾ ಇದೆ. ಹಾಗಾಗಿ ಬಹಳಷ್ಟು ಕಲಾ ತಂಡಗಳನ್ನು ಕೂಡ ನಾವು ಮಾತಾಡಿಸುವಂತಹ ಪ್ರಯತ್ನ ಮಾಡೋಣ. ತಾವು ನೋಡ್ತಾ ಇದ್ದೀರಿ ಇಲ್ಲಿ ಬಹಳಷ್ಟು ಜಿಲ್ಲೆ ಅಂದರೆ ಕೊಡಗು ಜಿಲ್ಲೆಯಿಂದ ಕೂಡ ಆಗಮಿಸಿದ್ದಾರೆ ಅಂತ ಅನಿಸುತ್ತೆ. ಏನಂತ ಹೇಳಿದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಅಲ್ಲಿಯ ವಿಶೇಷ ನೃತ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಕರ್ನಾಟಕದ ಒಂದು ಪ್ರತಿಷ್ಠಿತ ಕಲೆಯೂ ಕೂಡ ಹೌದು. ಹಾಗಾಗಿ ಮಡಿಕೇರಿ ಜಿಲ್ಲೆಯಿಂದ ಆಗಮಿಸಿದ್ದಾರೆ ಅಂತ ಹೇಳಿ ಇಲ್ಲಿ ಕೆಲವರು ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನು ಕೂಡ ಮಾತನಾಡ್ಸೋಣ. ಯಾವ ಜಿಲ್ಲೆಯಿಂದ? ಕೊಡಗಿಂದ ಬಂದಿದ್ದು. ಯಾವ ನೃತ್ಯ ಅಂತ ಕರೀತಾರೆ ಇದಕ್ಕೆ? ಉಮ್ಮತಾಟು, ಕೊಡವ, ವಾಲಗತಾಟ. ಕೊಡಗು ಡಿಸ್ಟಿಕ್ಕಿಂದ ಬಂದಿದ್ದೀವಿ. ಯಾವ ನೃತ್ಯ ಅಂತ ಕರೀತಾರೆ? ನಮ್ದು ಉಮ್ಮತಾಟ ಇದೆ, ಮತ್ತೆ ವಾಲಗತಾಟ ಇದೆ. ಕೊಡವ ವಾಲಗತಾಟ. ಎಷ್ಟು ದಿನ ಆಯ್ತು ಬಂದು? ನಾವು ಇವತ್ತು ಬೆಳಿಗ್ಗೆ ಬಂದಿದ್ದೀವಿ. ಈಗ ನಿಮ್ಮ ತಂಡದಿಂದ ಯಾವ್ಯಾವ ಕಡೆ ನೀವು ಪ್ರದರ್ಶನವನ್ನು ನೀಡಿದ್ದೀರಿ? ನಾವು ಬ್ಯಾಂಗ್ಳೂರಲ್ಲಿ G20 ಶೃಂಗಸಭೆಯಲ್ಲೂ ತೋರಿಸಿದ್ದೀವಿ. ಮತ್ತು ಇವಾಗಾಗಿ 87ನೇ ಕನ್ನಡ ಅದರಲ್ಲೂ ಕುಂದಿದ್ವಿ. ಹಾಗೆ ಹಲವು ಜಾಗದಲ್ಲಿ ಇದು ಮಾಡಿದ್ದೀವಿ ನಾವು. ಒಟ್ಟಿನಲ್ಲಿ ಅಂದ್ರೆ ರಾಜ್ಯ ಮಟ್ಟದ ಎಲ್ಲ ಮೇಳಗಳಲ್ಲೂ ಕೂಡ ತಾವು ಭಾಗವಹಿಸ್ತೀವಿ. ಎಷ್ಟು ತಂಡಗಳಿದೆ? ನಮ್ಮದು 3 ತಂಡಗಳಿವೆ ಸರ್. ಎಸ್, ಬಹಳಷ್ಟು ಇಲ್ಲಿ ಸಾಂಸ್ಕೃತಿಕ ಕಲರವ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಸಾಂಸ್ಕೃತಿಕ ಲೋಕವೇ ದರಿಗಿಳಿದು ಬಂದಂತೆ ಇಲ್ಲಿ ಭಾಸ ಆಗ್ತದೆ. ಇಡೀ ಮುಧೋಳವೇ ಇವತ್ತು ಅಂದರೆ ರಂಗು ರಂಗಿನ ವಾತಾವರಣದಿಂದ ಕೂಡಿದೆ. ಇವತ್ತು ಮತ್ತೆ ನಾಳೆಯೂ ಕೂಡ ಈ ಒಂದು ಸಾಂಸ್ಕೃತಿಕ ಹಬ್ಬ ರನ್ನನ ವೈಭವ ಇಲ್ಲಿ ಮುಧೋಳದಲ್ಲಿ ಮನೆ ಮಾಡಿದೆ. ಕ್ಯಾಮರಾ ಪರ್ಸನ್ ಶಂಕರಗೌಡ ಪಾಟೀಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.